ಒಂದು ದಿನ ಆಪರೇಷನ್ ಥಿಯೇಟರ್, ಆಪರೇಷನ್ ಕೊಠಡಿ, ಶಸ್ತ್ರಚಿಕಿತ್ಸೆ ಕೊಠಡಿ ಒಳಗೆ ಹೋಗೋದಕ್ಕಿಂತ ಮುಂಚೆ ಒಬ್ಬ ರೋಗಿಯ ಹತ್ರ ಮಾತನಾಡ್ತಾ ಇದ್ದೆ. ಕೇಳಿದೆ, ಚೆನ್ನಾಗಿ ನಿದ್ದೆ ಮಾಡಿದ್ರಾ ನಿನ್ನೆ ರಾತ್ರಿ ಎಂದು ಕೇಳಿದಾಗ ಅವರು ಹೇಳಿದ್ದು, ಮುಗುಳ್ನಕ್ಕು ಅವರು ನನ್ನ ಮುಖ ನೋಡಿ ಹೇಳಿದರು, ಇಲ್ಲ ಡಾಕ್ಟ್ರೇ, ನಾನು ನಿದ್ದೆ ಮಾಡೋದಕ್ಕಿಂತ ಮುಖ್ಯವಾದ ಸಂಗತಿ ನೀವು ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರಾ ಎಂಬ ಸಂಗತಿ ಎಂದರು. ಅದು ನಿಜ. ನಮ್ಮ ಕರ್ತನು ತೂಕಡಿಸುವುದಿಲ್ಲ, ನಿದ್ರೆ ಮಾಡೋದಿಲ್ಲ ಅಲ್ಲವೇ? ಕೀರ್ತನೆ 121:4, ಇಗೋ ಇಸ್ರಾಯೇಲ್ಯರನ್ನು ಕಾಯುವಾತನು ತೂಕಡಿಸುವುದೂ ಇಲ್ಲ, ನಿದ್ರಿಸುವುದೂ ಇಲ್ಲ. ನಮ್ಮನ್ನು ನೋಡುವಾತನು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ. ಆದ್ದರಿಂದ ಸ್ತೋತ್ರ, ದೇವರಿಗೆ ಸ್ತೋತ್ರ, ನಮ್ಮನ್ನು ನೋಡುವಾತನು ಇಲ್ಲಿದ್ದಾನೆ. ನಾವು ಭಯಪಡಬೇಕಾದದ್ದಿಲ್ಲ. ಆದರೆ ದೇವರ ವಾಕ್ಯವನ್ನು ಕೇಳುವಾಗ ನಿದ್ರೆ ಮಾಡಿ ಅಥವಾ ತೂಕಡಿಸುತ್ತಾ ಇದ್ದರೆ ಅದನ್ನು ಸ್ವೀಕರಿಸಲಿಕ್ಕೆ ನಮಗೆ ತೊಂದರೆ ಆಗ್ತದೆ ಅಲ್ವೇ? ನೀವು ಇನ್ನೊಬ್ಬರ ಜೊತೆಯಲ್ಲಿ ಕೂತಿದ್ದರೆ ಕೇಳ್ತೀರಾ, ಅವರ ಹತ್ರ ತಿರುಗಿ ಕೇಳಿ, ನೀವು ಸಿದ್ಧರಾಗಿದ್ದೀರಾ ಎಂದು ಕೇಳಿ. ಅವರು ನಿದ್ದೆ ಮಾಡ್ತಾ ಇದ್ದರೆ ಅವರನ್ನು ಕುಲುಕಿಸಿ ಕೇಳಿ, ನೀವು ಸಿದ್ಧರಾಗಿದ್ದೀರಾ? ಆರ್ ಯು ರೆಡಿ? ದೇವರ ವಾಕ್ಯವನ್ನು ಸ್ವೀಕರಿಸಲು ನಾವು ಸಿದ್ಧರಾಗಿರೋಣ. ಕೆಲವು ದಿನಗಳ ಹಿಂದೆ ತಂದೆಯಂದಿರ ದಿನ ಅಥವಾ ಫಾದರ್ಸ್ ಡೇ ಎಂಬ ದಿನವನ್ನು ಆಚರಿಸಲಾಯಿತು. ಅದು ಮುಖ್ಯ. ಆದರೆ ಇಂದು ನಾವು ಮಾತನಾಡ್ತಾ ಇರೋದು ತಂದೆಯನ್ನೇ ಓಡಿಸಿದ ಮಗನ ಬಗ್ಗೆ. ಯಾರು ಎಂಬುದಾಗಿ ಗೊತ್ತಾ? ಹೌದು, ದಾವೀದ ರಾಜ. ಮತ್ತು ಓಡಿಸಿದ ಮಗನ ಹೆಸರು ಅಬ್ಷಲೋಮ್ ಅಥವಾ ಅಬ್ಸಲೋಮ್ ಎನ್ನುವಾತ ದಾವೀದ ರಾಜ. ನಾವು ಈ ಧ್ಯಾನ ಭಾಗಕ್ಕೆ ನೇರವಾಗಿ ಹೋಗೋಣ. ನನ್ನ ಹೆಸರು ನವೀನ್ ಥಾಮಸ್. ನಿಮ್ಮೆಲ್ಲರಿಗೂ ಸ್ವಾಗತ. ಸೇಲಾ ಟೈಮ್ಸ್ ಮುಖಾಂತರ ನ್ಯೂ ಹೋಪ್ ಟಿವಿಯ ಈ ಸಮಯಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ದಾರಿ ತಪ್ಪಿದ ಮಗ ತುಂಬ ದುಃಖಿತ ತಂದೆ, ಪಿತೂರಿ ಮಾಡಿದ ಮಗ ಪ್ರೀತಿಸಿದ ತಂದೆ. ಕೀರ್ತನೆ 3, ದಾವೀದನು ತನ್ನ ಮಗನಾದ ಅಬ್ಷಾಲೋಮನಿಂದ ಓಡಿ ಹೋದಾಗ ರಚಿಸಿದ ಕೀರ್ತನೆ. ಓದೋಣ. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತ ಜನರು ಅತ್ಯಧಿಕವಾಗಿದ್ದಾರೆ. 3ನೇ ಕೀರ್ತನೆ 2ನೇ ವಾಕ್ಯ, ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿಯು, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನೂ ಆಗಿದ್ದಿ. ನಾನು ಸ್ವರವೆತ್ತಿ ಯೆಹೋವನಿಗೆ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಯೆಹೋವನು ನನ್ನನ್ನು ಕಾಪಾಡುವನು. ಆದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಾದರೂ ನಾನು ಹೆದರೆನು. ಯೆಹೋವನೇ ನನ್ನ ದೇವರೇ, ನನ್ನ ಎಲ್ಲ ಶತ್ರುಗಳ ದವಡೆಯನ್ನು ಬಡಿದು ಅವರ ಹಲ್ಲುಗಳನ್ನು ಉದುರಿಸಿ ಬಿಟ್ಟವನೇ, ಎದ್ದು ಬಂದು ನನ್ನನ್ನು ರಕ್ಷಿಸು. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನೇ, ನಿನ್ನ ಆಶೀರ್ವಾದವು ನಿನ್ನ ಜನರ ಮೇಲೆ ಇರಲಿ. ಉತ್ತಮವಾದ ಕೀರ್ತನೆ. ಮೊಟ್ಟ ಮೊದಲನೇದಾಗಿ, ಇದು ಕೀರ್ತನೆಗಳಲ್ಲಿ ಲೇಖಕನ ಹೆಸರು ಬರೆದಂಥ ಮೊಟ್ಟ ಮೊದಲನೇ ಕೀರ್ತನೆ. 1ನೇ ಕೀರ್ತನೆ, ಮೊದಲನೇ ಕೀರ್ತನೆ ನಮಗೆ ಗೊತ್ತಿಲ್ಲ, ಯಾರು ಬರೆದಿದ್ದು ನಮಗೆ ಸರಿಯಾಗಿ ಗೊತ್ತಿಲ್ಲ. 2ನೇ ಕೀರ್ತನೆಯನ್ನು ಬರೆದವರು ಯಾರು, ಅಲ್ಲಿಯ ಹೆಸರನ್ನು ಬರೆದಿಲ್ಲ. ಆದರೆ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಬರೆದಿದ್ದಾರೆ. ಆದ್ದರಿಂದ ನಮಗೆ ಗೊತ್ತು 2ನೇ ಕೀರ್ತನೆಯನ್ನು ಬರೆದವನು ದಾವೀದ ರಾಜ ಎಂಬುದಾಗಿ. 3ನೇ ಕೀರ್ತನೆಯ ಭಾಗವಾಗಿಯೇ ಲೇಖಕನ ಹೆಸರು ಬರೆದಿದ್ದಾರೆ. ಇನ್ನೊಂದು ಸಂಗತಿ, ಯಾವ ಹಿನ್ನೆಲೆ ಎಂದು ಬರೆದಿರುವಂಥ ಕೀರ್ತನೆಗಳಲ್ಲಿ ಮೊಟ್ಟ ಮೊದಲನೇ ಕೀರ್ತನೆ. ಹಿನ್ನೆಲೆ ಏನು? ಅಬ್ಷಾಲೋಮನು ಓಡಿಸಿದಾಗ, ಪಿತೂರಿ ಮಾಡಿದಾಗ, ದಂಗೆ ಎಬ್ಬಿಸಿದಾಗ, ಕೊಲ್ಲಬೇಕೆಂದು ಪ್ರಯತ್ನ ಪಟ್ಟಾಗ
ಸಿಂಹಾಸನವನ್ನು ಕಬಳಿಸಿಕೊಂಡಾಗ ಓಡಿ ಹೋದ ಸಮಯ, ರಾತ್ರೋರಾತ್ರಿ ಅಲ್ಲಿಂದ ಹೋದ ಸಮಯ, ಆಗ ಬರೆದಂಥ ರಚಿಸಿದಂಥ ಕವಿತೆ, ಕೀರ್ತನೆ ಇದು. ಇದು ಸೇಲಾ ಎಂಬ ಪದವನ್ನು ಹೊಂದಿರುವ ಮೊದಲನೇ ಕೀರ್ತನೆ. ಸೇಲಾ ಅಂದರೆ ಏನು? ಅದು ಮ್ಯೂಸಿಕಲ್ ಇಂಟರ್ಲೂಡ್ ಅಥವಾ ಸಂಗೀತದ ಮಧ್ಯಂತರ. ಇನ್ನೊಂದು ಅರ್ಥ ವಿರಾಮ. ನಿಧಾನಗೊಳಿಸಿ, ನಿಲ್ಲಿಸಿ, ಧ್ಯಾನ ಮಾಡಿ, ಯೋಚಿಸಿ, ದೇವರ ಮುಂದೆ ಕುಳಿತಿರಿ. ಸೇಲಾ. ಎಷ್ಟು ಬಾರಿ ಸೇಲಾ ಎಂಬ ಪದವನ್ನು ಉಪಯೋಗಿಸಿದ್ದಾರೆ ಸತ್ಯವೇದದಲ್ಲಿ ಎಂದು ನಿಮಗೆ ಗೊತ್ತಾ? 74 ಬಾರಿ, 71 ಬಾರಿ ಇದನ್ನು ಕೀರ್ತನೆಗಳ ಪುಸ್ತಕದಲ್ಲಿ ಬರೆದಿದ್ದಾರೆ, ನಮಗೆ ಗೊತ್ತುಂಟು. ಆದರೆ 3 ಬಾರಿ ಇನ್ನೊಂದು ಪುಸ್ತಕದಲ್ಲಿ, ಯಾರ ಪುಸ್ತಕ ಎಂಬುದಾಗಿ ನಿಮಗೆ ಗೊತ್ತುಂಟ? ಅದು ಹಬಕ್ಕೂಕನ ಪ್ರವಾದನೆಯ ಗ್ರಂಥ, ಚಿಕ್ಕ ಗ್ರಂಥ, ಅದರಲ್ಲಿ ಬರೆದಿದ್ದಾರೆ. ನಿಮಗೆ ಗೊತ್ತುಂಟಲ್ಲವೇ ಹಬಕ್ಕೂಕನ ಪ್ರವಾದನೆ ಎಲ್ಲಿದೆ ಸತ್ಯವೇದದಲ್ಲಿ? ಅದನ್ನು ಓದಿದ್ದೀರಾ? ಇಲ್ಲವಾದರೆ ಇವತ್ತೇ ಓದಿ ನೋಡಿ. ಅಂದು ಪರಲೋಕಕ್ಕೆ ಹೋದಾಗ ಅಲ್ಲಿ ಹಬಕ್ಕೂಕ್ ಪ್ರವಾದಿ ಬಂದುಬಿಟ್ಟು, ನನ್ನ ಪ್ರವಾದನೆಯನ್ನು ಓದಿದ್ದೀಯಾ? ನಿಮಗೆ ಲೈಕ್ ಆಯ್ತಾ? ನೀವು ಅದರಿಂದ ಆಶೀರ್ವಾದವನ್ನು ಪಡೆದುಕೊಂಡ್ರ ಎಂದು ಕೇಳಿದರೆ, ಅಯ್ಯೋ ನಮಗೆ ಗೊತ್ತೇ ಇಲ್ಲರಿ, ನಿಮ್ಮ ಹೆಸರೇನು, ಇನ್ನೊಮ್ಮೆ ಹೇಳಿ ಎಂದು ಕೇಳುವಂಥ ವ್ಯವಸ್ಥೆ ಬರಬಾರದು ಅಲ್ಲವೇ? ಅದು ಮುಜುಗರದ ಸಂಗತಿ ಆಗ್ತದೆ. ಇಂದು ಹಬಕ್ಕೂಕನ ಪ್ರವಾದನೆಯನ್ನು ಓದುವುದು ಒಳ್ಳೆಯದು, ಪರವಾಗಿಲ್ಲ. ಪ್ರಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಸೇಲಾ ಸಮಯ ನಿಮಗಿದೆಯೇ? ಓ, ಮೊಬೈಲ್ ಬೇಕು, ಸ್ಕ್ರೋಲಿಂಗ್ ಮಾಡಬೇಕು. ನಿಮ್ಮ ಜೀವನದಲ್ಲಿ ಹಳದಿ ಕೆಂಪು ದೀಪಗಳನ್ನು ನೀವು ಬಳಸುತ್ತೀರಾ? ಸಾವಧಾನ, ಅಥವಾ ನಿಧಾನಿಸಿ, ನಿಲ್ಲಿಸಿ. ಯೇಸು ಸ್ವಾಮಿ ಬೆಳಗ್ಗೆ ಎದ್ದು ಬೆಳಕಾಗುವುದಕ್ಕಿಂತ ಮುಂಚೆಯೇ ಅವನು ಹೋಗಿ ದೇವರೊಂದಿಗೆ ಕಾಲ ಕಳೆಯುತ್ತಾ ಇದ್ದ. ಮರುದಿನ ಮಾಡಬೇಕಾದ ಸಂಗತಿಗಳಿಗೆ ಬಲವನ್ನು, ಧ್ಯೇಯವನ್ನು ಪಡೆದುಕೊಳ್ತಾ ಇದ್ದ. ಒಬ್ಬ ಕಟುಕ ಹಂದಿಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ರಂತೆ. ಕಾಲುಗಳನ್ನು ಕಟ್ಟಿ ಹಾಕಿದ್ರು, ಒಂದು ಕಂಬಕ್ಕೆ ಕಟ್ಟಿ ಹಾಕಿದ್ರಿಂದ 2 ಜನ ಆ ಕಂಬವನ್ನು ತೆಗೆದುಕೊಂಡು ನಡೆಯುತ್ತಾ ಇದ್ದರು. ಅದು ರಾತ್ರಿಯ ಸಮಯ, ಅಲ್ಲಿ ಮಾಂಸವನ್ನು ತಯಾರಿ ಮಾಡಲಿಕ್ಕೆ ಅವರನ್ನು ತೆಗೆದುಕೊಂಡು ಹೋಗ್ತಾ ಇದ್ದರು. ಆಗ ಹಂದಿ ಮೊಟ್ಟ ಮೊದಲನೇ ಬಾರಿ ಆಕಾಶವನ್ನು ನೋಡಿತಂತೆ. ಎಷ್ಟು ಸುಂದರ ಚಂದ್ರ ನಕ್ಷತ್ರಗಳು, ಎಂಥ ವೈಭವ! ಅಬ್ಬಾ, ಇದು ಎಷ್ಟು ಸುಂದರ! ಇಷ್ಟು ಕಾಲ ಇದನ್ನು ನೋಡೇ ಇಲ್ಲ ನಾನು. ಯಾಕೆ? ಹಂದಿ ಯಾವಾಗಲೂ ಕೆಳಗೆ ನೋಡ್ತಾ ನಡೀತಾ ಇತ್ತು ಅಲ್ಲವೇ? ನಾವು ಅದನ್ನು ಮಾಡುವಂಥ ಸಮಯವನ್ನು ಕಳೆದು ಬಿಡುವಂಥ ಸಂಭವ ನಡೆಯಬಹುದು. ಮೇಲಕ್ಕೆ ನೋಡಲಿಕ್ಕೆ ಸಮಯ ಇಲ್ಲರಿ, ಕರ್ತನೆ, ಸೇಲಾ ಸಮಯ ಇಲ್ಲ. ಪ್ರಿಯ ಸ್ನೇಹಿತರೆ, ಇಂದು ಮೇಲಕ್ಕೆ ನೋಡಲು ಬಯಸುತ್ತೀರಾ? ಬೆಳಿಗ್ಗೆ ಎದ್ದು ಅದನ್ನು ಮಾಡ್ತೀರಾ ಅಥವಾ ರಾತ್ರಿ? ಒಬ್ಬರು ಹೇಳಿದ್ದು, ಇಲ್ಲ ನನಗೆ ಅಂಥ ಸಮಯವೇ ಇಲ್ಲ, ಅಂಥ ಕೂತುಕೊಳ್ಳುವಂಥ ಸೇಲಾ ಸಮಯಕ್ಕೆ ತಕ್ಕ ವ್ಯವಸ್ಥೆ ಇಲ್ಲ, ಜಾಗವೇ ಇಲ್ಲ. ಆದ್ದರಿಂದ ನಾನು ನನ್ನ ಬಚ್ಚಲು ರೂಮನ್ನು ಚಿಲಕ ಹಾಕಿ ಒಳಗೆ ಕೂತು ಪ್ರಾರ್ಥನೆ ಮಾಡುವಂಥ ವ್ಯವಸ್ಥೆ ಮಾಡಬೇಕಾಯಿತು. ಎಲ್ಲಿದ್ದರೂ ಕರ್ತನು ಕೇಳ್ತಾನೆ, ದೇವರು ಕೇಳ್ತಾನೆ. ಸೇಲಾ, ಸಾವಧಾನ, ನಿಧಾನಿಸಿ, ಸ್ವಾಮಿ ನೀನು ಮಾತನಾಡು ಎಂದು ಕೇಳುವಂಥ ಹಾಗೂ ನಮ್ಮ ಪ್ರಾರ್ಥನೆಗಳನ್ನು, ಕಣ್ಣೀರನ್ನು ಹೊರಗೆ ಹೊಯ್ದು, ಸ್ವಾಮಿ ಇದು ನಿನ್ನದು, ನಿನ್ನ ಪಾದಕ್ಕೆ ಎಂದು ಹೇಳುವಂಥ ಸಮಯ ನಮಗೆ ಬೇಕು. 4 ಸಂಗತಿಗಳನ್ನು ನೋಡೋಣ ಈ ಕೀರ್ತನೆಯಲ್ಲಿ ಬರೆದ ಕೆಲವು ಸಂಗತಿಗಳು. ಸುತ್ತಮುತ್ತಲಿನ ಪರಿಸ್ಥಿತಿ ಭಯಾನಕ. ಹೌದು, ಅದು ಮೊದಲನೇ ಸಂಗತಿ. ಅದು ವಾಸ್ತವತೆ ಅಲ್ಲವೇ? ನೀವು ಪತ್ರಿಕೆಗಳನ್ನು, ಸುದ್ದಿಪತ್ರಗಳನ್ನು ಓದಿದರೆ ಅಥವಾ TV ನ್ಯೂಸ್ ಅಥವಾ ಸುದ್ದಿಯನ್ನು ಕೇಳಿದರೆ ನಮಗೆ ಗೊತ್ತಾಗ್ತದೆ ಅಲ್ಲವೇ? ಎಷ್ಟು ಸಂಗತಿಗಳು! ಅಯ್ಯೋ, ಇದನ್ನು ಎದುರಿಸುವ ಶಕ್ತಿ, ತಾಕತ್ತು ನನಗಿಲ್ಲ, ಜ್ಞಾನ ನನಗಿಲ್ಲ. ವೈಯಕ್ತಿಕವಾಗಿ ತೊಂದರೆಗಳು ಎಷ್ಟೋ ಇರ್ಬೋದು ಅಲ್ಲವೇ?
ಕುಟುಂಬಗಳಲ್ಲಿ ಹೌದು ಎಷ್ಟೋ ಇದೆ. ರಾಷ್ಟ್ರವಾಗಿಯೂ ಈ ದೇಶದಲ್ಲಿ ನಮಗೆ ಸಂಕಟ ಇದೆ, ತೊಂದರೆಗಳು ಬರುತ್ತಾ ಇವೆ. ಅಂತಾರಾಷ್ಟ್ರೀಯ ಪ್ರಪಂಚದಾದ್ಯಂತ ಇರುವಂಥ ಪರಿಸ್ಥಿತಿ ಚಿಂತಾಜನಕ. ಹೌದು, ನಿಜ, ಅದು ನಿಜ, ಅದು ವಾಸ್ತವತೆ. ಆರೋಗ್ಯಕ್ಕೆ ವಿಷಯವಾದ ಸಂಗತಿಗಳಿರಬಹುದು, ಅಥವಾ ಹಣಕಾಸಿನ ಬಗ್ಗೆ ಇರಬಹುದು, ಸಮಸ್ಯೆಗಳು, ಹೃದಯಾಘಾತಗಳು, ನಿರಾಶೆ, ಮುರಿದ ಜೀವನ. ಹೌದು ಇದೆ ಸ್ವಾಮಿ, ಏನು ತೊಂದರೆ ಇಲ್ಲರಿ ಎಂದು ಹೇಳುವಂಥದ್ದಲ್ಲ, ಅದು ಸರಿಯಲ್ಲ. ಅದು ಇದೆ, ತೊಂದರೆಗಳಿವೆ. ಆದರೆ ಯೆಹೋವನೇ, ಇಲ್ಲಿ ಬರೆದದ್ದೇನು, 1ನೇ ಮತ್ತು 2ನೇ ವಾಕ್ಯಗಳನ್ನು ಓದೋಣ. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ವೈರಿಗಳಾಗಿ ನಿಂತ ಜನರು ಅತ್ಯಧಿಕವಾಗಿದ್ದಾರೆ. ಅವನಿಗೆ ದೇವರಿಂದ ಸಹಾಯವೂ ಆಗುವುದೇ ಇಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಕಿಂಗ್ ಡೇವಿಡ್, ಆತನ ಪರಿಸ್ಥಿತಿ ಭೀಕರವಾಗಿತ್ತು. ಸ್ವಂತ ಮಗನೇ ಪಿತೂರಿ ಮಾಡಿದ್ದ. ಅಯ್ಯೋ, ನಿನ್ನೆಯಷ್ಟೇ ಅಹೀತೋಫೆಲ್ ದಾವೀದ್ ರಾಜನ ಜೊತೆಗಿದ್ದ, ಅವನಿಗೆ ಉಪದೇಶ ಮಾಡ್ತಾ ಇದ್ದ, ಸಲಹೆಗಳನ್ನು ಕೊಡ್ತಾ ಇದ್ದ, ಅಡ್ವೈಸರ್ ಆಗಿ ಇದ್ದ. ಆದರೆ ಇಂದು ಆತ ಹೋಗಿ ಅಬ್ಷಾಲೋಮನ ಜೊತೆಗೆ ಪಿತೂರಿ ಮಾಡ್ತಾ ಇದ್ದಾನೆ. ಶಿಮೇಯಿ, ಆತನು ಅಯ್ಯೋ ನಾನು ರಾಜನಿಗೆ ಬೆಂಬಲ ಕೊಡುವಂಥ ವ್ಯಕ್ತಿ ಎಂದು ಹೇಳುವಂಥ ಸಂಗತಿ. ಆದರೆ ಸನ್ನಿವೇಶ ಬದಲಾದಾಗ ನೀನು ಹೋಗೋ ಸಾಯಿ ಎಂದು ಶಪಿಸಿದ ವ್ಯಕ್ತಿ, ಧೂಳನ್ನು ಎರಚಿದ ವ್ಯಕ್ತಿ, ನೀನು ಮಾಡಿದ ಪಾಪದಿಂದಲೇ, ದ್ರೋಹದಿಂದಲೇ ನಿನಗೆ ಹೀಗಾಯಿತು ನೋಡು ಎಂದು ಹೇಳಿದ ವ್ಯಕ್ತಿ. ಅನೇಕ ಜನರು ದಾವೀದನನ್ನು ಹಿಂಬಾಲಿಸ್ತಾ ಇದ್ದವರು ರಾತ್ರೋರಾತ್ರಿ ಬದಲಾಗಿಬಿಟ್ರು. ಅದು ನಡೀತದ ಈಗಲೂ. ಬಣ್ಣ ಚಿತ್ರ ವ್ಯತ್ಯಯವಾಗುವಂಥ ಪರಿಸ್ಥಿತಿ. ದಾವೀದನ ಸಂಗತಿ ಮುಗಿದು ಹೋಯಿತು, ಕಥೆ ಮುಗಿಯಿತು. ಅವನನ್ನು ಬೆಂಬಲಿಸುವುದರಲ್ಲಿ ಅರ್ಥವಿಲ್ಲ ಎಂದು ಹೇಳಿದ ಅನೇಕ ಜನರು. ಅಧಿಕಾರ ಈಗ ಅಬ್ಷಾಲೋಮನ ಪಕ್ಕದಲ್ಲಿ, ಅವರ ಕೈಯಲ್ಲಿದೆ. ವಿವೇಕಯುತ ವ್ಯಕ್ತಿಗಳು ಯಾಕೆ ದಾವೀದನನ್ನು ಬೆಂಬಲಿಸಬೇಕು ಎಂಬ ಪ್ರಶ್ನೆ ಅನೇಕರ ಹತ್ರ ಬಂತು. ಅವರ ಬಣ್ಣ ಬದಲಾಯಿತು. ಅಯ್ಯೋ ದೇವರೇ, ನೀನೇ ಇದಕ್ಕೆಲ್ಲ ಅನುಮತಿ ಕೊಟ್ಟಿಯಾ? ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯ ನೋಡಿ. ಇದು ಊಹಾಪೋಹದ ಸಂಗತಿಯಲ್ಲ, ಭೀಕರ ಸನ್ನಿವೇಶ ನಿಜ. ಓದೋಣ. ನಮಗೆ ಹೋರಾಟವಿರುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆಮೇನ್. ಹೌದು, ಇದು ನಿಜ. ಆದರೆ ಮುಂದೆ ನೋಡೋಣ, ನನ್ನ ಪ್ರತಿಕ್ರಿಯೆ ಏನಾಗಿರಬೇಕು? ಮೊದಲನೇದಾಗಿ ಪರಿಸ್ಥಿತಿ ಭೀಕರ, ಆದರೆ ನನ್ನ ಪ್ರತಿಕ್ರಿಯೆ, ಭಕ್ತನ ಪ್ರತಿಕ್ರಿಯೆ ಏನಾಗಿರಬೇಕು? 4, 5, 6ನೇ ವಚನಗಳು. ನಾನು ಸ್ವರವೆತ್ತಿ ಯೆಹೋವನಿಗೆ ಮೊರೆಯಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಸೇಲಾ. ಯೆಹೋವನು ನನ್ನನ್ನು ಕಾಪಾಡುವನು, ಆದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿಗಾದರೂ ನಾನು ಹೆದರೇನು. ಏನು ಮಾಡ್ತಾನೆ ಡೇವಿಡ್? ನಾನು ಸ್ವರವೆತ್ತಿ ಯೆಹೋವನಿಗೆ ಮೊರೆ ಇಡುವೆನು. ಸ್ವರವನ್ನು ಎತ್ತುತ್ತೇನೆ, ಕೂಗುತ್ತೇನೆ, ಅಪ್ಪ ದೇವರೇ ಸಹಾಯಿಸು, ಸಹಾಯ ಮಾಡು. ಅದರ ನಂತರ ಆತನ ಮೇಲೆ ಭಾರ ಹಾಕಿ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ಹೇಗೆ ಸಾಧ್ಯ? ದೇವರ ಮೇಲೆ ನಂಬಿಕೆ ಇದ್ದರೆ ಮಾತ್ರ. ಸಾವಿರಾರು ವೈರಿಗಳಿದ್ದರೂ ನಾನು ಹೆದರೇನು. ದಾವೀದನಿಗೆ ಗೊತ್ತುಂಟು, ಡೇವಿಡ್ ಅವನಿಗೆ ಗೊತ್ತುಂಟು ದೇವರು ಭೂತಕಾಲದಲ್ಲಿ ಹೇಗೆ ಕೆಲಸವನ್ನು ಮಾಡಿದ್ದಾನೆ.
ಆತನನ್ನು, ದಾವೀದನನ್ನು ಎಷ್ಟು ಬಾರಿ ಬಿಡಿಸಿದ್ದಾನೆ ಎಂಬುದಾಗಿ. ಆದ್ದರಿಂದ ಮುಂದೆಯೂ ಆತನು ನಡೆಸುವನು ಎಂಬ ಧೈರ್ಯ. ನಾನು ದೇವರಾದ ಕರ್ತನಿಗೆ ಮೊರೆ ಇಡುತ್ತೇನೆ. ಹನ್ನಳು ಕರ್ತನ ಹತ್ರ ಪ್ರಾರ್ಥನೆ ಮಾಡಿದಳು, ಕಣ್ಣೀರಿಟ್ಟಳು, ತುಟಿಗಳು ಅಲ್ಲಾಡುತ್ತಿದ್ದವು. ಆಗ ಏಲಿಗೂ ಸರಿಯಾಗಿ ಅರ್ಥವಾಗಿಲ್ಲ. ಏನಮ್ಮ ಕುಡಿದು ಬಿಟ್ಟು ಬಂದಿದ್ದೀಯಾ? ಇಲ್ಲಪ್ಪ, ದೇವರಿಗೆ ಮೊರೆ ಇಡ್ತಾ ಇದ್ದೇನೆ. ಹಾಗರಳು ಹೇಳಿದ್ದು, ನನ್ನನ್ನು ನೋಡುವ ಜೀವಂತನ ಬಾವಿ ಎಂದು ಹೆಸರನ್ನು ಅವರು ಕರೆದಳು. ಬೀರ್ ಲಹಾಯಿ ರೋಯ್. ಪ್ರಿಯ ಸಹೋದರಿ, ಪ್ರಿಯ ಸಹೋದರ, ದೇವರು ಪ್ರಾರ್ಥನೆ ಕೇಳುವ ದೇವರು ಅಲ್ವೇ? ನಂಬ್ತೀರಾ? ಕರ್ತನಾದ ಯೇಸು ಸ್ವಾಮಿ ಹೇಳಿದ್ದೇನು? ಮತ್ತಾಯ 7ನೇ ಅಧ್ಯಾಯ 7ನೇ ವಾಕ್ಯ, ಕರ್ತನೇ ಹೇಳಿದ ವಾಕ್ಯ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. 8ನೇ ವಾಕ್ಯ, ಏಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯಲ್ಪಡುವುದು. ಎಂಥ ಭರವಸೆ ಅಲ್ಲವೇ? ವರ್ಷಗಳ ಹಿಂದೆ ನಮಗೆ ಒಳನಾಡಿನ ಪತ್ರಗಳು, ಕಾರ್ಡ್ಗಳು, ಅಂಚೆಯ ಕವರ್ಗಳು ಬರ್ತಾ ಇದ್ದವು. ಈಗಿನ ಮಕ್ಕಳಿಗೆ ಅದು ಅರ್ಥವಾಗಲಿಕ್ಕಿಲ್ಲ. ವಿಳಾಸದಾರ ಸಿಗದೇ ಇದ್ದರೆ ಆ ಪತ್ರದ ಮೇಲೆ ರೀಡೈರೆಕ್ಟೆಡ್ ಅಥವಾ ಮರು ನಿರ್ದೇಶಿಸಲಾಗಿದೆ ಎಂದು ಬರೆದು ಹೊಸ ವಿಳಾಸವನ್ನು ಬರೆಯುವಂಥ ಅವಕಾಶ ಇತ್ತು. ಅದನ್ನು ತಿರುಗಿ ಅಂಚೆ ಪೆಟ್ಟಿಗೆಯಲ್ಲಿ ಹಾಕಿದರೆ ಪೋಸ್ಟ್ಮ್ಯಾನ್ ಅದನ್ನು ತೆಗೆದು ಅದನ್ನು ಹೊಸ ವಿಳಾಸಕ್ಕೆ ಕೊಂಡೊಯ್ಯುವಂಥ ಆ ವ್ಯವಸ್ಥೆ ಇತ್ತು ಅಲ್ಲವೇ? ಹಿಜ್ಕೀಯ ರಾಜ ಹೆಜೆಕಾಯ ಆತನನ್ನು ಭಯಭೀತಿ ಪಡಿಸಲಿಕ್ಕಾಗಿ ಯಾರು ಬರೆದಿದ್ದು, ಸೆನ್ನಕೆರಿಬ್ ಎಂಬ ರಾಜ ಬೆದರಿಕೆಯ ಪತ್ರವನ್ನು ಬರೀತಾನೆ. ಅದು ನಿಜ. ಯೆರೂಸಲೇಮ್ ನಗರದ ಸುತ್ತಲೂ ಇವರೆಲ್ಲ ಬಂದು ಮುತ್ತಿಗೆ ಹಾಕಿದ್ರು. ಆಗ ಆ ಪತ್ರವನ್ನು ನೋಡಿ ಆತನು ಕೂಗ್ತಾನೆ, ದೇವರೇ ಸಹಾಯ ಮಾಡಿ, ಇದು ನಿಜ, ಇದರಲ್ಲಿ ಬರೆದದ್ದು ನಿಜ. ಧರ್ಮ ನಿಂದನೆಯ ಪತ್ರ, ಬೆದರಿಕೆಯ ಪತ್ರ. ರಾಜ ಹಿಜ್ಕೀಯ ಒಂದು ಸೌಲಭ್ಯವನ್ನು ಉಪಯೋಗಿಸ್ಕೊಳ್ತಾನೆ. ಅದನ್ನು ಮರು ನಿರ್ದೇಶನದ ಅಥವಾ ರೀಡೈರೆಕ್ಟಿಂಗ್ ಫೆಸಿಲಿಟಿ ಅದನ್ನು ಉಪಯೋಗಿಸ್ತಾನೆ. 2ನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯ 1ನೇ ವಾಕ್ಯ, ಅರಸನಾದ ಹಿಜ್ಕೀಯನು ಅದನ್ನು ಕೇಳಿ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಮತ್ತು 19ನೇ ಅಧ್ಯಾಯ 14ನೇ ವಾಕ್ಯ, 2 ಅರಸುಗಳು, ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟನು. ಯೆಹೋವನ ಮುಂದೆ, ದೇವರ ಮುಂದೆ ತೆರೆದಿಟ್ಟನು. ಸ್ವಾಮಿ, ಇದು ನನಗಲ್ಲ, ಈ ಪತ್ರ ನಿನಗೆ, ನೀನು ಓದಪ್ಪ, ನೀನು ಇದಕ್ಕೆ ಉತ್ತರ ಕೊಡು. ಇದಕ್ಕೆ ಉತ್ತರ ಕೊಡುವಂಥ ಶಕ್ತಿ ನನ್ನಲ್ಲಿಲ್ಲ, ಜ್ಞಾನ ನನ್ನಲ್ಲಿ ಇಲ್ಲ, ಅದನ್ನು ಎದುರಿಸುವಂಥ ತಾಕತ್ತು ನನಗಿಲ್ಲ. ನಿನಗಿದೆ ಸ್ವಾಮಿ, ನೀನೇ ಇದನ್ನು ಓದು. 5ನೇ ವಾಕ್ಯ ಓದಿ, ಕೀರ್ತನೆ 3 5ನೇ ವಾಕ್ಯ, ಯೆಹೋವನು ನನ್ನನ್ನು ಕಾಪಾಡುವನು, ಆದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ಅವನು ಎಚ್ಚರಗೊಂಡಿದ್ದಾನೆ, ಆದ್ದರಿಂದ ನಾನು ನಿದ್ರಿಸಬಲ್ಲೆ. ಒಬ್ಬ ಬಿಷಪ್ ಬರೆದಿದ್ದು, ಒಮ್ಮೆ ನನಗೆ ಕಷ್ಟಗಳು ಬಂದಾಗ ನಿದ್ರೆಯೇ ಬರಲಿಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೆ. ಆಗ ದೇವರು ಹೇಳಿದಂಥ ಆ ಚಿಕ್ಕ ಧ್ವನಿ ನನಗೆ ಅನಿಸಿತು ನನ್ನ ಹೃದಯದಲ್ಲಿ. ಹೇಳಿದ್ದೇನೆಂದರೆ, ನೋಡಿ, ನಾನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ನಾವಿಬ್ಬರೂ ಎಚ್ಚೆತ್ತು ಇರಬೇಕಾದ ಅವಶ್ಯಕತೆ ಇಲ್ಲ, ನೀನು ನಿದ್ರಿಸು, ನಾನು ನೋಡ್ಕೊಳ್ತೇನೆ ಎನ್ನುವಂಥ ಭರವಸೆ. ಅವರು ಹೇಳಿದ್ದು ಎಂಥ ಅದ್ಭುತವಾದ ವ್ಯವಸ್ಥೆ, ಅದು ಸರಿ ಹೋಯಿತು, ನಿದ್ರೆ ಮಾಡಿದರು ಎಂಬುದಾಗಿ ಬರೆದಿದ್ದರು. ಕೀರ್ತನೆ 55 ಮತ್ತು 22ನೇ ವಾಕ್ಯ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು.
ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯ, ನಿಮ್ಮ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸಹೋದರಿಯೇ, ಸಹೋದರನೇ, ಸ್ವಲ್ಪ ಚಿಂತೆಗಳನ್ನು ಆತನ ಮೇಲೆ ಹಾಕಿ ಬಾಕಿ ಚಿಂತೆಗಳನ್ನು ನೀವಿಟ್ಕೊಳ್ಳಿ ಎಂದು ಬರೆದಿಲ್ಲ. ಚಿಂತಾಭಾರವನ್ನೆಲ್ಲ, ಸ್ವಾಮಿ, ಎಲ್ಲ, ಚಿಕ್ಕದು ದೊಡ್ಡದು, ನನಗೆ ಗೊತ್ತಿಲ್ಲದ ಸಂಗತಿ, ಗೊತ್ತಿರುವ ಸಂಗತಿ ಎಲ್ಲವನ್ನೂ ನಿನ್ನ ಹತ್ರ ಹಾಕ್ತೇನೆ ಸ್ವಾಮಿ. ಚಿಂತಾಭಾರವನ್ನೆಲ್ಲ. ಯೇಸುವಿನಲ್ಲಿ ನಮಗಿರುವ ಸ್ನೇಹಿತ ಎಷ್ಟೋ ಮಹಾನ್. ವಾಟ್ ಅ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್. ನಮ್ಮ ಎಲ್ಲ ಪಾಪಗಳನ್ನು ದುಃಖಗಳನ್ನು ಆತನೇ ಹೊರುತ್ತಾನೆ. ಎಲ್ಲವನ್ನೂ ಪ್ರಾರ್ಥನೆಯಲ್ಲಿ ದೇವರ ಬಳಿಗೆ ತರುವುದು ಎಂಥ ಮಹಾ ಸೌಭಾಗ್ಯ. ಎಷ್ಟೋ ಶಾಂತಿಯನ್ನು ನಾವು ಕಳೆದುಕೊಳ್ಳುತ್ತೇವೆ, ಎಷ್ಟೋ ಅನಾವಶ್ಯಕವಾದ ವೇದನೆಯನ್ನು ಅನುಭವಿಸುತ್ತೇವೆ. ಯಾಕಂದರೆ ನಾವು ಎಲ್ಲವನ್ನು ಪ್ರಾರ್ಥನೆಯಲ್ಲಿ ದೇವರ ಬಳಿಗೆ ತರುವುದಿಲ್ಲ. ವಾಟ್ ಅ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್. 3ನೇ ಸಂಗತಿ, ದೇವರಾದ ಕರ್ತನ ಪ್ರತಿಕ್ರಿಯೆ ಏನು? ಅದು ಪ್ರತಿಕ್ರಿಯೆ ಅಲ್ಲ, ಆತನ ಕ್ರಿಯೆ. ದೇವರು ಕ್ರಿಯೆ ಮಾಡುವಂಥ ಅವಶ್ಯಕತೆ ಇಲ್ಲ. 3ನೇ ವಾಕ್ಯ, ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿಯು, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನೂ ಆಗಿದ್ದಿ. ಇದು ದಾವೀದನು ತನ್ನ ಸ್ವಂತ ಭದ್ರತೆಯಲ್ಲಿ ಬಹಿರಂಗವಾಗಿ ತೊಡಗಿಸಿಕೊಂಡಿದ್ದ ಸಮಯವಾಗಬೇಕಾಗಿತ್ತು. ಅಯ್ಯೋ ಎಂದು ಹೇಳಿ ಏನು ಮಾಡೋಣ ಎಂದು ಹೇಳಬೇಕಾಗಿದ್ದ ಸಮಯವಾಗಿತ್ತು. ಆದರೆ ಅವನು ಹಾಗೆ ಮಾಡಲಿಲ್ಲ. ಏನು ಮಾಡಿದ? ಒಂದು ಕವಿತೆಯನ್ನು ರಚಿಸ್ತಾ ಇದ್ದಾನೆ, ಪ್ರಾರ್ಥನೆಯನ್ನು ಬರೀತಾ ಇದ್ದಾನೆ, ದೇವರ ಹತ್ರ ಮಾತನಾಡ್ತಾ ಇದ್ದಾನೆ. ನಿಸ್ಸಂದೇಹವಾಗಿ ಅವನು ಕೆಲವು ಯೋಜನೆಗಳನ್ನು ಮಾಡಿದ್ದನು, ಆದರೆ ಅದರಲ್ಲೇ ತೊಡಗಿರಲಿಲ್ಲ. ಎಲ್ಲ ಭಾರವನ್ನು ದೇವರ ಮೇಲೆ ವಹಿಸಿಬಿಟ್ಟನು. ಅದರ ಬಗ್ಗೆ ಸಂದೇಹವೇ ಇಲ್ಲ. ದೇವರೇ ನನ್ನ ಗುರಾಣಿ ಎಂದು ಬರೆಯುತ್ತಾನೆ. ನನ್ನ ಮಹಿಮೆ, ನನ್ನ ತಲೆಯನ್ನು ಎತ್ತುವಂಥವನು ಆತನೇ. ನಾಚಿಕೆಯಿಂದ ತಲೆಯನ್ನು ತಗ್ಗಿಸಬೇಕಾದ ಸಮಯ. ಆದರೆ ದಾವೀದ ಅವನ ದೃಷ್ಟಿಕೋನ ಎಷ್ಟು ಬದಲಾಯಿತು. ಮೇಲೆ ನೋಡಿದಾಗ ದೃಷ್ಟಿಕೋನವೇ ಬದಲಾಯಿತು. ಮಾಡ್ತೀರಾ ಸಹೋದರನೇ, ಸಹೋದರಿಯೇ? ನೀನು ಮಾಡ್ತೀಯಾ? ಇಂದು ಅದನ್ನು ಮಾಡುತ್ತೀರಾ? ತಲೆ ಎತ್ತುವಂಥದ್ದು ಅದು ದೇವರ ಇಲಾಖೆ, ಆತನಿಗೆ ಬಿಟ್ಟಿದ್ದು, ಆತನ ಕಾರ್ಯ. ದೇವರ ಅಧಿಕಾರ ವ್ಯಾಪ್ತಿಗೆ ಬರುವಂಥದ್ದು ಆತನಿಗೆ ಬಿಟ್ಟು ಬಿಡ್ರಿ. ಕೀರ್ತನೆ 62:7ನೇ ವಾಕ್ಯ, ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ, ನನಗೆ ಬಲವಾದ ದುರ್ಗವೂ ಆಶ್ರಯವೂ ದೇವರಲ್ಲಿಯೇ. ನಂಬ್ತೀರಾ? ತಿರುಗಿ ಹೇಳ್ತೀರಾ? ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ. ಆಮೇನ್. ನನಗೆ ಬಲವಾದ ದುರ್ಗವೂ ಆಶ್ರಯವೂ ದೇವರಲ್ಲಿಯೇ. ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಯೋಹಾನ 14ನೇ ಅಧ್ಯಾಯ, ಯೇಸು ಸ್ವಾಮಿ ಹೇಳಿದ್ದೇನು ತನ್ನ ಶಿಷ್ಯರಿಗೆ? ಕೊನೆಯ ಭಾಷಣ, ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನು ನಾನು ನೆರವೇರಿಸುವೆನು. ಹೀಗೆ ಮಗನ ಮುಖಾಂತರವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡ್ರೆ ನಾನು ಅದನ್ನು ನೆರವೇರಿಸುವೆನು. 5ನೇ ವಾಕ್ಯ, ಯೆಹೋವನು ನನ್ನನ್ನು ಕಾಪಾಡುವನು. ಕೊನೆಯದಾಗಿ ಸ್ನೇಹಿತರೆ, ಈ ವಿಷಯದ ಸಾರಾಂಶವೇನು? ವಾಟ್ ಈಸ್ ದ ಜಿಸ್ಟ್ ಆಫ್ ದ ಮ್ಯಾಟರ್? 8ನೇ ವಾಕ್ಯದಲ್ಲಿ, ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಆಮೇನ್. ನಂಬ್ತೀರಾ? ರಕ್ಷಣೆ, ಬಿಡುಗಡೆ ಅದು ಯೆಹೋವನಿಂದಲೇ, ಅದು ಸ್ವಾಮಿಯಿಂದಲೇ, ಅದು ದೇವರಿಂದಲೇ. ಪ್ರಿಯ ಸ್ನೇಹಿತ, ಬಿಡುಗಡೆಯ ಅವಶ್ಯಕತೆ ಇದೆಯಾ? ಸಂಕಷ್ಟದ ಪರಿಸ್ಥಿತಿ ಇದೆಯಾ? ಯಾವುದೇ ಸ್ಥಿತಿ ಇದ್ದರೂ ದೇವರ ಹತ್ರ ಬರ್ತೀರಾ? ನೋಡಿ, ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಬಿಡಿಸಿದ ಕರ್ತನು, ಕೆಂಪು ಸಮುದ್ರವನ್ನು ವಿಭಜಿಸಿದ ಕರ್ತನು, 18 ವರ್ಷ ಬೊಗ್ಗಿ ಹೋಗಿದ್ದ ಮಹಿಳೆಯನ್ನು ಬಿಡುಗಡೆ ಮಾಡಿದ, ಸೈತಾನ್ನ ಬಂಧನದಿಂದ ಬಿಡುಗಡೆ ಮಾಡಿದ ಕರ್ತನು. ಇಲ್ಲಿ ಆ ಯೆರೂಸಲೇಮ್ ನಗರಕ್ಕೆ ಸವಾರಿ ಮಾಡಲಿಕ್ಕಾಗಿ ಕತ್ತೆ ಮರಿಯನ್ನು ಬಿಡಿಸಿದ ಆ ಕರ್ತನು, ಅದೇ ಸ್ವಾಮಿ
ದಾವೀದ್ ರಾಜನಿಗೆ ಸಹಾಯ ಮಾಡಿದ ಆ ಸ್ವಾಮಿ ಇಲ್ಲಿ ಇದ್ದಾನೆ. ಪಾದಗಳ ಹತ್ರ ಬರ್ತೀರಾ, ನಂಬುತ್ತೀರಾ, ಪಾಲಿಸಲು ಬದ್ಧರಾಗ್ತೀರಾ? ಸ್ವರವೆತ್ತಿ ಯೆಹೋವನಿಗೆ ಮೊರೆ ಇಡು. ಪ್ರಾರ್ಥನೆ ಮಾಡೋಣವೇ? ನಾವೆಲ್ಲರೂ ಒಟ್ಟಿಗೆ ಪ್ರಾರ್ಥನೆ ಮಾಡೋಣ.